ಪ್ರೋಮೋ ರಿಲೀಸ್ ಆಗಿದ್ದು 7:30ಕ್ಕೆ. ಹಾಗಿದ್ರೆ ಅಣ್ಣಯ್ಯ ಪ್ರಸಾರ ಆಗೋದಾದ್ರೆ 7:30ಕ್ಕೆ ಪ್ರಸಾರ ಆಗ್ತಾ ಇದ್ದಂಥ ಪುಟ್ಟಕ್ಕನ ಮಕ್ಕಳು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಹೌದು, ಆಗಲೇ ನೋಡಿ ಹುಟ್ಕೊಂಡಿದ್ದು ಪುಟ್ಟಕ್ಕನ ಮಕ್ಕಳು ಸೀರಿಯಲನ್ನು ಮುಗಿಸ್ತಾ ಇದ್ದಾರೆ ಅಂತ. ಅಣ್ಣಯ್ಯ ಈಗಾಗಲೇ ಶುರುವಾಗೋದಕ್ಕಿಂತ ಮುಂಚೆನೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಸೀರಿಯಲ್ ಆಗಿದೆ. ಇದು ಅಣ್ಣ ಮತ್ತು ತಂಗಿಯರ ಬಾಂಧವ್ಯದ ಕಥೆ ಆದ್ರೂ ಕೂಡ ಇಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇರೋದು ನಿಶಾ ಅಂತ ಅಂದರೆ ಜಿ ಕನ್ನಡದ ವೀಕ್ಷಕರಿಗೆ ಗೊತ್ತಿರುವಂಥ ಹುಡುಗಿನೇ. ಅದರಲ್ಲೂ ಬಜಾರಿ ಅಂತ ಹೇಳಿದರೆ ಯಾರು ತಾನೇ ನೆನಪಿಸ್ಕೊಳ್ಳಲ್ಲ ಹೇಳಿ. ಅದೇ ನಿಶಾ ಮುಖ್ಯ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿರುವಂಥ ಅಣ್ಣಯ್ಯ ಸೀರಿಯಲ್ ಇದೆ ಆಗಸ್ಟ್ 12ರಿಂದ 7:30ಕ್ಕೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಿದ್ದ ಹಾಗೇನೆ ನಿಶಾ ಅಭಿಮಾನಿಗಳಿಗೇನೋ ಖುಷಿ ಆಗಿದೆ. ನಿಶಾ ಗಟ್ಟಿಮೇಳ ಸೀರಿಯಲ್ ಮುಗಿದ ಮೇಲೆ ಕಾಣಿಸ್ಕೊಂಡಿರಲಿಲ್ಲ, ಬಹಳ ಗ್ಯಾಪನ್ನು ತೆಗೆದುಕೊಂಡಿದ್ರು. ಅದಾದಮೇಲೆ ಬೇರೆ ಭಾಷೆಗೆ ಹೋಗಿ ಮಿಂಚ್ತಾ ಇದ್ರು. ತೆಲುಗು ಇಂಡಸ್ಟ್ರಿಯಲ್ಲಿ ನಿಶಾ ಒಳ್ಳೆ ಹೆಸರನ್ನು ಸೀರಿಯಲ್ ಮುಖಾಂತರವಾಗಿ ಮಾಡಿದ್ದಾರೆ. ಸೊ ಕನ್ನಡದಲ್ಲಿ ಯಾವುದೇ ಸೀರಿಯಲ್ಗಳನ್ನು ಮಾಡಿರಲಿಲ್ಲ ಅನ್ನುವಂಥ ಬೇಸರ ಇತ್ತು. ಗಟ್ಟಿಮೇಳ ಮುಗಿತಾ ಇದ್ದ ಹಾಗೇನೆ ಸೀರಿಯಲ್ನಲ್ಲಿ ಇನ್ಮೇಲೆ ನಾವು ಯಾವಾಗ ನಿಶಾನ ನೋಡ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ರು. ಅದರ ಬೆನ್ನಲ್ಲೇ ಅಣ್ಣಯ್ಯ ಸೀರಿಯಲ್ಗೆ ನಿಶಾ ಹೀರೋಯಿನ್ ಅಂದಿದ ತಕ್ಷಣ ಹಾಗಿದ್ರೆ ಸೀರಿಯಲ್ ಬೇಗ ಪ್ರಾರಂಭ ಮಾಡಿ ಅಂತ ಅವರ ಅಭಿಮಾನಿಗಳು ಹೇಳಿದರು. ಪ್ರೋಮೋ ಎಲ್ಲ ನೋಡಿ ಖುಷಿ ಪಟ್ಟಿದ್ರು. ಆದರೆ ಸಮಯದ ಪ್ರೋಮೋ ಮಾತ್ರ ರಿಲೀಸ್ ಆಗಿರಲಿಲ್ಲ. ಯಾವಾಗಿಂದ ಪ್ರಸಾರ ಆಗುತ್ತೆ, ನಾವು ನಮ್ಮ ಬಜಾರಿ ಹುಡುಗಿ ನೋಡಲೇಬೇಕು ಅಂತ ಕಾದು ಕೂತಿದ್ದಂಥ ವೀಕ್ಷಕರಿಗೆ ಒಮ್ಮೆಲೆ ಪ್ರೋಮೋ ರಿಲೀಸ್ ಆಗ್ತಾ ಇದ್ದ ಹಾಗೆಯೇ ತೀರಾ ಶಾಕಿಂಗ್ ಅನಿಸ್ಬಿಟ್ಟಿದೆ. ಹೌದು, ನಿಶಾನನ್ನು ನೋಡೋದಕ್ಕೇನೋ ಖುಷಿ ಇದೆ, ಆದರೆ ಹಾಗಂತ ಚಂದವಾಗಿ ಮೂಡಿ ಬರ್ತಿದ್ದಂಥ ಪುಟ್ಟಕ್ಕನ ಮಕ್ಕಳು ಸೀರಿಯಲನ್ನು ಮುಗಿಸಿ ಅನ್ನೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಈಗ ಸಡನ್ನಾಗಿ ಚೆನ್ನಾಗಿ ಬರ್ತಾ ಇದ್ದ ನಂಬರ್ 1 ಪಟ್ಟದಲ್ಲಿ ಇದ್ದಂಥ ಸೀರಿಯಲ್ನ ಜಾಗಕ್ಕೆ ನೀವು ಅಣ್ಣಯ್ಯ ಸೀರಿಯಲನ್ನು ತಂದು ಕೂರಿಸ್ಬಿಟ್ರೆ ಪುಟ್ಟಕ್ಕನ ಮಕ್ಕಳನ್ನು ಮುಗಿಸ್ಬಿಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೂ ಒಂದು ಐಡಿಯಾ ಇದೆ. ಹೌದು, ಈಗಾಗಲೇ ಜಿ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಪ್ರಸಾರ ಆಗ್ತಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಎಲ್ಲ ಸೀರಿಯಲ್ಗಳು ಕೂಡ ಹೊಸ ಕಥೆಯನ್ನು ಹೊಂದಿದೆ. ಎಲ್ಲ ಸೀರಿಯಲ್ಗಳು ವೀಕ್ಷಕರ ಗಮನ ಸೆಳೀತಾ ಇದೆ. TRP ರೇಸ್ನಲ್ಲಿ ಮುನ್ನುಗ್ತಿರುವಂಥ ಜಿ ಕನ್ನಡಗೆ ಇಲ್ಲಿ ಬೇಕಾಗಿರೋದು TRP ಮಾತ್ರ. ಹಾಗಾಗಿ ಯಾವೆಲ್ಲ ಸೀರಿಯಲ್ಗಳು TRPಯಲ್ಲಿ ಮೊದಲ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ ಅಂತ ಪಡ್ಕೊಳ್ತಾ ಇದೆಯೋ ಆ ಸೀರಿಯಲ್ಗಳನ್ನು ಹಾಗೆ ಇಟ್ಕೊಳ್ತಾ ಇದ್ದಾರೆ. ಆದರೆ ಬಾಟಮ್ನಲ್ಲಿ ಇರುವಂಥ ಅಂದರೆ 6ಗಿಂತ ಕಡಿಮೆ ಇರುವಂಥ TRP ಯಾವ್ಯಾವ ಸೀರಿಯಲ್ ಇದೆಯೋ ಅದಕ್ಕೆಲ್ಲ ಇದೀಗ ಗೇಟ್ ಪಾಸ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಸತ್ಯ ಶುರುವಾದಾಗ ತುಂಬ ಅದ್ಭುತವಾದಂಥ ಕಥೆಯನ್ನು ಹೊಂದಿತ್ತು. 4 ವರ್ಷಗಳಿಂದ ಸತ್ಯ ಪ್ರಸಾರ ಆಗ್ತಾ ಇದೆ. ಆದರೆ ಈಗ ತಲೆಬುಡ ಎಲ್ಲ ಒಂದಾದಂಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕತೆ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸತ್ಯನನ್ನು ಮುಗಿಸ್ತಾ ಇದ್ದಾರೆ. ಸತ್ಯ 6 ಗಂಟೆಗೆ ಪ್ರಸಾರ ಆಗ್ತಾ ಇತ್ತು. ಈಗ ಸತ್ಯ ಸೀರಿಯಲ್ನ ಮುಗಿಸಿದ್ರೆ 6 ಗಂಟೆಗೆ ಪುಟ್ಟಕ್ಕನ ಮಕ್ಕಳನ್ನು ಪ್ರಸಾರ ಮಾಡುವಂಥ ಸಾಧ್ಯತೆ ಇದೆ. 7ವರೆಗೆ ಪುಟ್ಟಕ್ಕನ ಮಕ್ಕಳ ಇತ್ತು, ಅಲ್ಲಿಗೆ ಅಣ್ಣಯ್ಯ ಸೀರಿಯಲನ್ನು ಹಾಕುವಂಥ ಸಾಧ್ಯತೆ ಇದೆ. ಹಾಗೂ ಒಂದು ವೇಳೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಈಗ ಪುಟ್ಟಕ್ಕನ ಮಕ್ಕಳನ್ನು ಬೇರೆ ಯಾವುದಾದ್ರೂ ಸ್ಲಾಟಿಗೆ ಫಿಕ್ಸ್ ಮಾಡಿ 6 ಗಂಟೆ ಸ್ಲಾಟಿಗೆ ಇನ್ಯಾವುದಾದ್ರೂ ಬೇರೆ ಸೀರಿಯಲ್ನ ಫಿಕ್ಸ್ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲವೂ ಕೂಡ TRP ಲೆಕ್ಕಾಚಾರ. ನಂಬರ್ 1 ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು 7ವರೆಗೆ ಪ್ರಸಾರವಾಗ್ತಿತ್ತು. ಅದೇ ಟೈಮಿಂಗ್ಸಿಗೆ ಹೊಸ ಸೀರಿಯಲ್ ಅಣ್ಣಯ್ಯನನ್ನು ಹಾಕಿದ್ರೆ ಪುಟ್ಟಕ್ಕಮ್ಮನ ಮಕ್ಕಳು ನೋಡ್ತಾ ಇದ್ದಂಥ ಎಷ್ಟೋ ಜನ ವ್ಯೂವರ್ಸ್ ಅಣ್ಣಯ್ಯನನ್ನು ಕೂಡ ನೋಡ್ತಾರೆ. ಆಗ ಹೊಸ ಸೀರಿಯಲ್ ಕೂಡ ಬೂಸ್ಟಪ್ ಆಗುತ್ತೆ. ಈಗಾಗಲೇ ಶ್ರಾವಣಿ ಕೂಡ ಅದೇ ರೀತಿಯಾಗಿ ಟಾಪ್ 2ಗೆ ಬಂದಿದೆ ಅನ್ನೋ ಲೆಕ್ಕಾಚಾರ.